ನಮಸ್ಕಾರ ವೀಕ್ಷಕರೇ. ಕಳೆದ ಕೆಲ ದಿನಗಳಿಂದ ತೆಲಂಗಾಣ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ವಿ. ರೇವಂತ್ ರೆಡ್ಡಿ ಪಕ್ಷ ತೊರೆಯೋ ಸುದ್ದಿಗಳು, ಬಿಜೆಪಿ ಜೊತೆ ಬಿಆರ್ಎಸ್ ಹಾಗೂ ಕಾಂಗ್ರೆಸ್ನ 26 ಶಾಸಕರು ಟಚ್ ನಲ್ಲಿದ್ದಾರೆ ಅನ್ನೋ ಹೇಳಿಕೆ, ಇದೆಲ್ಲವನ್ನ ವಿವರಿಸಿದ್ವಿ. ಈಗ ಇದೆಲ್ಲದಕ್ಕೂ ಪುಷ್ಟಿ ನೀಡೋ ಹಾಗೆ ಇನ್ನೊಂದು ಮಹತ್ವದ ಬೆಳವಣಿಗೆಗೆ ತೆಲಂಗಾಣ ಸಾಕ್ಷಿ ಆಗ್ತಾ ಇದೆ. ಬಿಆರ್ಎಸ್ ಪಕ್ಷ ಬಿಜೆಪಿ ಜೊತೆಗೆ ಕೈ ಜೋಡಿಸೋ ಸಾಧ್ಯತೆ ಇದೆ. ಈ ಬಗ್ಗೆ ಹಲವು ಚರ್ಚೆಗಳು ನಡೆದಿದ್ದು, ಬಿಜೆಪಿ ಒಳಗೂ ಪರ ವಿರೋಧದ ಅಭಿಪ್ರಾಯಗಳು ಹೊರಬರ್ತಾ ಇವೆ. ಇನ್ನೊಂದೆಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಡಳಿತದಲ್ಲಿರೋ ಆಮ್ ಆದ್ಮಿಗೆ ಮತ್ತೊಂದು ಹೊಡೆತ ಬಿದ್ದಿದೆ. ಹಾಲಿ ಶಾಸಕರೊಬ್ಬರು ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಅದಕ್ಕೆ ಸೂಕ್ತ ಕಾರಣವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಇನ್ನೊಂದೆಡೆ ಭಾರತದ ಈ ಒಂದು ರಾಜ್ಯದಲ್ಲಿ ವಿಪಕ್ಷವೇ ಇಲ್ಲದಂತಾಗಿದೆ. ಇದೆಲ್ಲದರ ಮಧ್ಯೆ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಯಾರು ಯಾವಾಗ ಮಿತ್ರರು ಬೇಕಾದ್ರೂ ಆಗ್ಬೋದು, ಶತ್ರುಗಳು ಬೇಕಾದ್ರೂ ಆಗ್ಬೋದು ಅನ್ನೋ ಮಾತಿದೆ. ತೆಲಂಗಾಣದ ವಿಚಾರದಲ್ಲಿ ಅದು ನಿಜವಾಗೋ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಸೋತು ಸೊರಗಿದ್ದ ಭಾರತೀಯ ರಾಷ್ಟ್ರ ಸಮಿತಿ ಈಗ ಬಿಜೆಪಿ ಜೊತೆಗೆ ಕೈ ಜೋಡಿಸೋ ನಿರ್ಧಾರ ಮಾಡಿರೋ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇವೆ. ಈ ಬಗ್ಗೆ ಬಿಆರ್ಎಸ್ ಶಾಸಕರೊಬ್ಬರು ಮಾಧ್ಯಮದ ಮುಂದೆ ಮಾತನಾಡಿದ್ದು, ಮೈತ್ರಿ ಆಗಬಾರದು ಅಂತೇನು ಇಲ್ವಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಆದ್ರಿಂದ ವರಿಷ್ಠರ ಹಂತದಲ್ಲಿ ಚರ್ಚೆಗಳ ಬೆನ್ನಲ್ಲೇ ಈ ಅಭಿಪ್ರಾಯ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸತತವಾಗಿ ಬಿಜೆಪಿ ಹಾಗೂ ಮೋದಿಯನ್ನ ವಿರೋಧಿಸಿಕೊಂಡು ಬರ್ತಾ ಇದ್ದ ಬಿಆರ್ಎಸ್ ಈ ನಿಲುವನ್ನ ತೆಗೆದುಕೊಳ್ಳೋದರ ಹಿಂದೆ ಸಾಕಷ್ಟು ಕಾರಣಗಳಿವೆ ಅಂತಲೂ ಹೇಳಲಾಗ್ತಾ ಇದೆ. ಸದ್ಯ ಬಂದಿರೋ ಮಾಹಿತಿಗಳ ಪ್ರಕಾರ ಆಡಳಿತಕ್ಕೆ ಬಂದ ಬಳಿಕ ಕಾಂಗ್ರೆಸ್ ಬಿಆರ್ಎಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಒಂದು ಕಡೆ ಕೇಂದ್ರದ ತನಿಖಾ ಸಂಸ್ಥೆಗಳಿಂದ ಬಿಆರ್ಎಸ್ ಹಗರಣಗಳನ್ನ ತನಿಖೆ ಮಾಡಲಾಗ್ತಾ ಇದೆ. ಮಾಜಿ ಸಿಎಂ ಕೆಸಿಆರ್ ಪುತ್ರಿ ಲಿಕ್ಕರ್ ಸ್ಕ್ಯಾಮ್ ಕೇಸ್ನಲ್ಲಿ ಅಂಧರಾಗಿದ್ದು ಸಾಕಷ್ಟು ಬಾರಿ ಬೇಲ್ ರಿಜೆಕ್ಟ್ ಆಗಿದೆ. ಇತ ರಾಜ್ಯದಲ್ಲಿ ಬಿಆರ್ಎಸ್ ಅನ್ನ ಇನ್ನಷ್ಟು ಕುಗ್ಗಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾನೇ ಇದೆ. ಈಗಾಗಲೇ ಬಿಆರ್ಎಸ್ ನ 6 ರಿಂದ 7 ಶಾಸಕರು ಕಾಂಗ್ರೆಸ್ ಪಾಲಾಗಿದ್ದಾರೆ. ಇತ್ತೀಚೆಗಷ್ಟೇ ಒಬ್ಬ ಲೋಕಸಭಾ ಸದಸ್ಯ ಕೂಡ ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ. ಇದೇ ರೀತಿ ಮುಂದುವರೆದರೆ ಪಕ್ಷ ನಾಮಾವಶೇಷ ಆಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಅಂದಾಜಿಸಲಾಗಿದೆ. ಇತ್ತೀಚೆಗಷ್ಟೇ ಕೆಸಿಆರ್ ಪುತ್ರ ಕೆಟಿ ರಾಮರಾವ್ ದೆಹಲಿಗೆ ತೆರಳಿ ಬಿಜೆಪಿ ಹೈಕಮಾಂಡ್ ಜೊತೆ ಮಾತನಾಡಿದ್ರು ಅನ್ನೋ ಸುದ್ದಿ ರಿವೀಲ್ ಆಗಿತ್ತು. ಈಗ ಸದ್ಯದಲ್ಲೇ ಬಿಜೆಪಿ ಜೊತೆಗೆ ಬಿಆರ್ಎಸ್ ಕೈ ಜೋಡಿಸಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ನು ಬಿಜೆಪಿ ಯಾಕೆ ಈ ಮೈತ್ರಿಗೆ ಮನಸ್ಸು ಮಾಡುತ್ತೆ ಅಂತಲೂ ಚರ್ಚೆಗಳಾಗ್ತಾ ಇವೆ. ಯಾಕಂದ್ರೆ ಕರ್ನಾಟಕ ವಿಧಾನಸಭೆಯ ಹೀನಾಯ ಸೋಲಿನ ಬಳಿಕ ದಕ್ಷಿಣದಲ್ಲಿ ಬಿಜೆಪಿ ಪ್ರಾಬಲ್ಯ ಕುಗ್ಗಿತು. ಆದ್ರೆ ಆಂಧ್ರ ಎಲೆಕ್ಷನ್ ಬಳಿಕ ಎನ್ಡಿಎ ಸರ್ಕಾರ ತಲೆ ಎತ್ತಿರೋದು ಸ್ವಲ್ಪ ಮಟ್ಟಿಗೆ ಸಂತೋಷ ತರಿಸ್ತಾ ಇದೆ. ಇನ್ನು ಲೋಕಸಭಾ ಫಲಿತಾಂಶದಲ್ಲಿ ತೆಲಂಗಾಣದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನೋದು ಸಾಬೀತಾಗಿದೆ. ಈ ಹೊತ್ತಲ್ಲೇ ಬೇರೆಯವರ ಸಹಾಯ ಪಡೆದಾದ್ರೂ ಅಧಿಕಾರದ ಗದ್ದುಗೆಯಲ್ಲಿ ಕುಳಿತರೆ ಮುಂದೆ ಪಕ್ಷವನ್ನ ಬೆಳೆಸಬಹುದು. ಏನಿಲ್ಲ ಅಂದ್ರೂ ಮೈತ್ರಿ ಸರ್ಕಾರದ ಮೂಲಕ ರಾಜ್ಯದಲ್ಲಿ ಪ್ರಾಬಲ್ಯವನ್ನ ಸಾಧಿಸಬಹುದು. ಎರಡೂ ರಾಜ್ಯಗಳು ದಕ್ಷಿಣದಲ್ಲಿ ತಲೆ ಎತ್ತಿದ್ರೆ ಬಾಹುಬಲ ಹೆಚ್ಚಾದಂತಾಗುತ್ತೆ. ಸ್ವಲ್ಪ ಪ್ರಯತ್ನ ಪಟ್ರೆ ಕರ್ನಾಟಕದಲ್ಲೂ ಕಮಲ ಅರಳುತ್ತೆ. ಇಷ್ಟು ಪ್ರಾಬಲ್ಯ ಸಿಕ್ಕಿದ್ಮೇಲೆ ಅದನ್ನ ವಿಸ್ತರಿಸೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಅನ್ನೋದು ಇದರ ಹಿಂದಿನ ಲೆಕ್ಕಾಚಾರ ಎನ್ನಲಾಗ್ತಾ ಇದೆ. ಇನ್ನು ಬಿಜೆಪಿ ಬೆಳವಣಿಗೆಯನ್ನ ನೋಡಿ ಅಚ್ಚರಿಗೊಂಡಿರೋ ಬಿಆರ್ಎಸ್ ಮೈತ್ರಿ ಮಾಡಿಕೊಳ್ಳೋದೇ ಮಾರ್ಗ ಅಂತ ನಿರ್ಧರಿಸಿರೋ ಹಾಗಿದೆ. ಆದ್ರೆ ಈ ಮೈತ್ರಿ ಬಗ್ಗೆ ಬಿಜೆಪಿ ಒಳಗೆ ಅಪಸ್ವರ ಕೇಳಿ ಬರ್ತಾ ಇದೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಈಗ ಬಿಜೆಪಿ ಸ್ವತಂತ್ರವಾಗಿ ಗಟ್ಟಿಯಾಗೋ ಮಟ್ಟಕ್ಕೆ ಬೆಳೀತಾ ಇದೆ. ಈ ಹೊತ್ತಲ್ಲಿ ಮೈತ್ರಿ ಅಂತ ಹೋದ್ರೆ ಭವಿಷ್ಯದ ದೃಷ್ಟಿಯಲ್ಲಿ ಅದು ಬಿಜೆಪಿಗೆ ದೊಡ್ಡ ಹೊಡೆತ ಕೊಟ್ಟಂತಾಗುತ್ತೆ. ಇದು ಕೆಲ ನಾಯಕರ ಅಭಿಪ್ರಾಯವಾಗಿದೆ. ಅಲ್ಲದೆ ಕೆಲ ಕ್ಷೇತ್ರಗಳಲ್ಲಂತೂ ಬಿಆರ್ಎಸ್ ಅನ್ನ ಮೆಟ್ಟಿ ಮುನ್ನುಗ್ಗೋದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಡೆಸಿದ್ವಿ. ಆದ್ರೆ ಈಗ ಅವರ ಜೊತೆಗೆ ಮೈತ್ರಿ ಅಂದಾಗ ಒಪ್ಪೋದಕ್ಕೆ ಕಷ್ಟವಾಗುತ್ತೆ ಅನ್ನೋದು ಕೆಲವರ ವಾದ. ಆದರೆ ಸದ್ಯದ ಮಟ್ಟಿಗೆ ಮೊದಲು ಕಾಂಗ್ರೆಸ್ ಅನ್ನ ತೆಲಂಗಾಣದಿಂದ ತೊಲಗಿಸಬೇಕು. ಈ ನಿಟ್ಟಿನಲ್ಲಿ ಮೈತ್ರಿ ಮಾಡಿಕೊಳ್ಳೋದು ಅನಿವಾರ್ಯ ಅನ್ನೋದು ಹೈಕಮಾಂಡ್ ನಲ್ಲಿ ಹಲವರ ಅಭಿಪ್ರಾಯ. ಮುಂದೆ ಭವಿಷ್ಯದಲ್ಲಿ ಪರಿಸ್ಥಿತಿಯನ್ನ ನೋಡಿಕೊಂಡು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನು ಕೆಲವರು ಕುಗ್ಗಿರೋ ಬಿಆರ್ಎಸ್ ಸಂಪೂರ್ಣವಾಗಿ ಕುಗ್ಗಿ ಹೋದ್ರೆ ಬಿಜೆಪಿಗೆ ಒಂದು ಪಕ್ಷದ ಜೊತೆಗೆ ಮಾತ್ರವೇ ಪೈಪೋಟಿ ಇರುತ್ತೆ, ಆಗ ಇನ್ನಷ್ಟು ಬಲಿಷ್ಠ ಆಗ್ಬೋದು ಅಂತಿದ್ದಾರೆ. ಆದ್ರಿಂದ ಮುಂದೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಸದ್ಯದ ಕುತೂಹಲ. ಇನ್ನು ಇತ್ತ ದೆಹಲಿಯಲ್ಲೂ ಕೂಡ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. 100 ಕೋಟಿ ಲಿಕ್ಕರ್ ಹಗರಣದಲ್ಲಿ ಜೈಲು ಹಕ್ಕಿಯಾಗಿರೋ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಆದ್ರೆ ಇಲ್ಲೂ ಕೂಡ ಟ್ವಿಸ್ಟ್ ಇದೆ. ಮಧ್ಯಂತರ ಜಾಮೀನು ನೀಡಿರೋದು ಸುಪ್ರೀಂ ಕೋರ್ಟ್. ಆದ್ರೆ ಒಂದು ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದ್ರು ಇನ್ನೊಂದು ಕೇಸ್ ಮೈ ಮೇಲಿರೋದ್ರಿಂದ ಯಾವುದೇ ಸಂತೋಷ ಇಲ್ಲದಂತಾಗಿದೆ. ಹೌದು, ಇಡಿ ಕೇಸ್ನಲ್ಲಿ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ.
ಆದರೆ ಸಿಬಿಐ ಕೇಸ್ ಇರೋದ್ರಿಂದ ಕೇಜ್ರಿವಾಲ್ ಜೈಲಲ್ಲೇ ಇರಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಈ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿರೋ ಕೇಜ್ರಿವಾಲ್ ಪರ ವಕೀಲ ವಿವೇಕ್ ಜೈನ್, ಇದೇ ತಿಂಗಳ 18ರಂದು ಇನ್ನೊಂದು ವಿಚಾರಣೆ ನಡೆಯಲಿದೆ. ದೆಹಲಿ ಹೈಕೋರ್ಟ್ನಲ್ಲಿ ಸಿಬಿಐ ಕೇಸ್ ಸಂಬಂಧ ವಿಚಾರಣೆ ನಡೆಯುತ್ತೆ. ಅಲ್ಲಿ ಜಯವಾದ್ರೆ ಕೇಜ್ರಿವಾಲ್ ಜೈಲಿಂದ ಹೊರ ಬರ್ತಾರೆ ಅನ್ನೋದನ್ನ ತಿಳಿಸಿದ್ದಾರೆ. ಆದರೆ ಸದ್ಯದ ಮಾಹಿತಿ ಪ್ರಕಾರ ಜುಲೈ 18ಕ್ಕೆ ಕೇಜ್ರಿವಾಲ್ಗೆ ಬೇಲ್ ಸಿಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಎಲ್ಲಾ ಕಡೆಗಳಲ್ಲೂ ಕೇಜ್ರಿವಾಲ್ಗೆ ಅನುಕೂಲ ಆಯಿತು ಅಂದ್ರೆ ಈ ಕೇಸ್ ಹಳ್ಳ ಹಿಡಿಯೋದು ಗ್ಯಾರಂಟಿ ಅಂತಲೂ ಚರ್ಚೆಗಳಾಗ್ತಾ ಇವೆ. ಈ ಹಗರಣವನ್ನ ಬಯಲು ಮಾಡೋದಕ್ಕೆ ಇಡಿ ಇಲಾಖೆ ಪಟ್ಟ ಶ್ರಮವೆಲ್ಲ ವ್ಯರ್ಥ ಆಗಿ ಹೋಗುತ್ತೆ. ಜೈಲಿಂದ ಆಚೆ ಬಂದ ಮೇಲೆ ಕೇಜ್ರಿವಾಲ್ ಸಾಕ್ಷ್ಯ ನಾಶ ಮಾಡೋ ಸಾಧ್ಯತೆ ಹೆಚ್ಚಿದ್ದು ಮತ್ತೆ ಈ ಹಗರಣದಲ್ಲಿ ಅವರನ್ನ ಹಿಡಿಯೋದು ಕಷ್ಟ ಆದ್ರೂ ಆಗ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನೊಂದೆಡೆ ಕೇಜ್ರಿವಾಲ್ ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳು ತಾರಕಕ್ಕೇರಿವೆ. ಆಮ್ ಆದ್ಮಿ ದುರಾಡಳಿತದಿಂದ ಬೇಸತ್ತು ಚಾತರ್ಪುರ್ ಎಂಎಲ್ಎ ಕರ್ತಾರ್ ಸಿಂಗ್ ತನ್ವಾರ್ ಪಕ್ಷ ತೊರೆದಿದ್ದಾರೆ. ಅದರ ಬೆನ್ನಲ್ಲೇ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇದಕ್ಕೆ ಅವರು ಬಿಚ್ಚಿಟ್ಟಿರೋ ಕಾರಣಗಳು ದೆಹಲಿ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಪಕ್ಷದಲ್ಲಿ ಸಚಿವರ ಸರ್ವಾಧಿಕಾರ ಮನೋಭಾವ ತಾರಕಕ್ಕೇರಿದೆ. ಇದರಿಂದ ಯಾವುದೇ ಕೆಲಸ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ದೆಹಲಿ ಜನರು ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಇದನ್ನ ಬಗೆಹರಿಸೋದನ್ನ ಬಿಟ್ಟು ಆಮ್ ಆದ್ಮಿ ಸಚಿವರು ಲೆಫ್ಟಿನೆಂಟ್ ಗವರ್ನರ್ ಹಾಗೂ ಕೇಂದ್ರ ಸರ್ಕಾರವನ್ನ ದೂರ್ತಾ ಇದೆ. ಇದೆಲ್ಲದರಿಂದ ಬೇಸತ್ತು ಪಕ್ಷವನ್ನ ತೊರೆದು ಬಿಜೆಪಿಗೆ ಬಂದಿರೋದಾಗಿ ಹೇಳಿದ್ದಾರೆ. ಇನ್ನು ಕರ್ತಾರ್ ಸಿಂಗ್ ಮೂಲತಃ ಬಿಜೆಪಿಯವರೇ ಆಗಿದ್ದು ಅವರ ಗರ್ವಾಪ್ಸಿ ಗೇಮ್ ಚೇಂಜರ್ ಅಂತ ಪರಿಗಣಿಸಲಾಗ್ತಾ ಇದೆ. ಚಾತರ್ಪುರ್ನಲ್ಲಿ ಪವರ್ಫುಲ್ ಎನಿಸಿಕೊಂಡಿರೋ ಕರ್ತಾರ್ ಸಿಂಗ್ ಬಿಜೆಪಿ ಗುರುತಿನಿಂದಲೇ ಮುನಿಸಿಪಲ್ ಚುನಾವಣೆಯನ್ನ ಎದುರಿಸಿದ್ರು. 2014ರಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಸೇರಿದ್ರು. ಅಲ್ಲೂ ಕೇಜ್ರಿವಾಲ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಕರ್ತಾರ್ ಸಿಂಗ್ಗೆ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ದೆಹಲಿ ಸೌತ್ನಿಂದ ಸ್ಪರ್ಧಿಸೋದಕ್ಕೆ ಕೇಜ್ರಿವಾಲ್ ಆಫರ್ ಮಾಡಿದ್ರು. ಪರ್ಸನಲ್ ಕಾಲ್ ಮೂಲಕ ಈ ಆಫರ್ ನೀಡಿದ್ದು ಸುದ್ದಿಯಾಗಿತ್ತು. ಆದರೆ ಕರ್ತಾರ್ ಸಿಂಗ್ ಈ ಆಫರ್ ಅನ್ನ ತಿರಸ್ಕರಿಸಿ ಎಲೆಕ್ಷನ್ ನಿಂದ ಹಿಂದೆ ಸರಿದಿದ್ರು. ಒಂದು ವೇಳೆ ಅವರು ನಿಂತಿದ್ದರೆ ಗೆಲ್ಲೋ ಸಾಧ್ಯತೆ ಇತ್ತು ಅಂತ ಹೇಳಲಾಗಿತ್ತು. ಇನ್ನು ಇದೆಲ್ಲದರ ಮಧ್ಯೆ ಅತ್ತ ಸಿಕ್ಕಿಂನಲ್ಲಿ ವಿಪಕ್ಷವೇ ಇಲ್ಲದಂತಾಗಿದೆ. ಹೌದು, ಅಲ್ಲಿನ ವಿಧಾನಸಭೆಯಲ್ಲಿ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಹಾಗೂ ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್ ಪ್ರಮುಖ ಎದುರಾಳಿಗಳು. ಈ ಪೈಕಿ ಎಸ್ಕೆಎಂ ಭರ್ಜರಿ ವಿಜಯ ಸಾಧಿಸಿ ಅಧಿಕಾರವನ್ನ ಹಿಡಿದಿತ್ತು. ಎಸ್ಕೆಎಂ ಎನ್ಡಿಎಯಲ್ಲಿ ಗುರುತಿಸಿಕೊಂಡಿದ್ರು. ವಿಧಾನಸಭೆಯಲ್ಲಿ ಬಿಜೆಪಿ ಹಾಗೂ ಎಸ್ಕೆಎಂ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ವು. ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಎಸ್ಕೆಎಂ ಎನ್ಡಿಎಯಲ್ಲೇ ಇರೋದ್ರಿಂದ ಎಸ್ಡಿಎಫ್ ಪಾರ್ಟಿ ವಿಪಕ್ಷ ಎನಿಸಿಕೊಂಡಿತ್ತು. ಆದರೆ ಈ ವಿಪಕ್ಷದಿಂದ ಗೆದ್ದಿದ್ದು ಕೇವಲ ಏಕೈಕ ವ್ಯಕ್ತಿ, ಅದು ತೆನ್ಜಿಂಗ್ ನೋರ್ಬು ಲಾಮ್ತಾ. ಈಗ ಅವರು ಕೂಡ ಎಸ್ಕೆಎಂ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಎನ್ಡಿಎ ಕುಟುಂಬದ ಸದಸ್ಯರಾಗಿದ್ದಾರೆ. ಆದ್ರಿಂದ ಸಿಕ್ಕಿಂನಲ್ಲಿ ವಿಪಕ್ಷವೇ ಇಲ್ಲದಂತಾಗಿದೆ. ಆದರೆ ಎಸ್ಡಿಎಫ್ ನಿಂದ ಗೆದ್ದು ಬಂದಿದ್ದ ಲಾಮ್ತಾ ಎದುರಿಗೆ ಇದ್ದಿದ್ದು ಹಾಲಿ ಎಜುಕೇಶನ್ ಮಿನಿಸ್ಟರ್. ಆದ್ರಿಂದ ಲಾಮ್ತಾ ಪವರ್ಫುಲ್ ಲೀಡರ್ ಎನಿಸಿಕೊಂಡಿದ್ರು. ಸದ್ಯ ಇಡೀ ವಿಧಾನಸಭೆಯೇ ಒಂದು ಪಕ್ಷದ ಕೈಯಲ್ಲಿದೆ. ಈ ಕುರಿತಂತೆ ಸಿಕ್ಕಿಂ ಸಿಎಂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ಲಾಮ್ತಾ ಆಗಮನಕ್ಕೆ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ನಲ್ಲಿ ಹಲವು ರಾಜ್ಯಗಳಲ್ಲಿ ಬಿಜೆಪಿ ತನ್ನ ಸಾಮರ್ಥ್ಯವನ್ನ ಬಲಪಡಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ. ಸದ್ಯ ತೆಲಂಗಾಣದಲ್ಲಿ ಏನಾಗಲಿದೆ, ಕೇಜ್ರಿವಾಲ್ ಕತೆ ಏನಾಗಲಿದೆ ಅನ್ನೋದು ಎಲ್ಲರ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.